ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದಲ್ಲಿ ರೈತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಮೂಕಿಹಾಳದಲ್ಲಿ 7 ಗ್ರಾಮಗಳ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಫಸಲ್ ಬಿಮಾ ಯೋಜನೆ ಅಡಿ 7 ಹಳ್ಳಿಗಳ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಇದರಿಂದ ಭಾರೀ ಭ್ರಷ್ಟಾಚಾರ ನಡೆದಿದ್ದು ಪಾರದರ್ಶಕ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ತಾಲೂಕಿನ ಮೂಕಿಹಾಳ ಗ್ರಾಮದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ರಾಜ್ಯ ಉಪಾಧ್ಯಕ್ಷರು ಶಾಂತಗೌಡ ಪಾಟೀಲ ನಡಹಳ್ಳಿ ಹಾಗೂ ಜಿಲ್ಲಾ ಅಧ್ಯಕ್ಷರು ಸಂಗಮೇಶ್ ಸಾಗರ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆ ತಾಲೂಕು ಅಧ್ಯಕ್ಷರು ಶ್ರೀಶೈಲ್ ವಾಲಿಕರ್, ಯುವ ಘಟಕದ ಅಧ್ಯಕ್ಷರು ದೇವರಾಜ್ ನಾಗೂರ್, ದೇವರಪರಗಿ, ಘಟಕದ ಅಧ್ಯಕ್ಷ ಸಂಗಣ್ಣ ಬಿರದಾರ್ ಸೇರಿದಂತೆ ಹಲವರು ರೈತರು ಮುಖಂಡರು ಹಾಗೂ 7 ಗ್ರಾಮದ ರೈತರು ಭಾಗವಹಿಸಿದರು. ವರದಿ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಿಮ್ದೆಲ್ಲ ಏನೇನ್ ಪ್ರಾಬ್ಲಮ್ಸ್ ಇತ್ತು ಒಕ್ಕಟ್ಟಾಗಿ ಏನು ಇದನ್ನ ಮನವಿ ಕೊಟ್ಟಿದ್ದೀರಿ, ಇದಕ್ಕೆಲ್ಲಕ್ಕೂ ಸೊಲ್ಯೂಷನ್ ಆ ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ಸ್ ಮಾತಾಡಿದ್ದಾರೆ. ಈಗ ಇದನ್ನ ನೆಕ್ಸ್ಟ್ ಮಾಡ್ತೀನಿ ಅಂತಾನು ಹೇಳೋಗಿದ್ದಾರೆ ಅವರು. ಏನೇನ್ ಸಮಸ್ಯೆ ಇದೆ, ಎಮ್ಎಸ್ ನೀರಿಂದ ಆಗಿರ್ಬೋದು, ಆಮೇಲೆ ಮನೆಗಳ ಸಮಸ್ಯೆ ಏನದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆದು ಆ ಮನೆಗಳ ಸಮಸ್ಯೆ ಆಗಿರ್ಬೋದು, ಆಮೇಲೆ ಇನ್ಶೂರೆನ್ಸ್ ನೆಕ್ಸ್ಟ್ ಏನ್ ಕ್ರಾಪ್ ಕಟ್ಟಿಂಗ್ ಬರುತ್ತೆ ಅದನ್ನೆಲ್ಲಾನು ಪ್ರೊಸೀಜರ್ ಪ್ರಕಾರ ಎಲ್ಲ ನಿಮ್ ಗ್ರಾಮ ಪಂಚಾಯತಿಗೆ ಆಗಿದೆ ಮಾಡ್ಬಿಟ್ಟು ನಿಮಗೆ ಎಲ್ಲಾ ರೀತಿಯ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನ ಫಾಲೋ ಅಪ್ ಮಾಡಿಸ್ಬಿಟ್ಟು ಎಲ್ಲಾ ತೊಂದರೆಯನ್ನು ನಿವಾರಿಸೋ ಕೆಲಸ ನಾವು ಮಾಡ್ತೀವಿ. ಸೊ ನಿಮ್ಮೆಲ್ಲರ ಪರವಾಗಿ ಈ ಮನವಿಯನ್ನ ನಾನು ಸ್ವೀಕರಿಸಿದ್ದೀನಿ ರೈತರ ಪರವಾಗಿ. ಸೊ ಅದನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡಿ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡೋಣ. ಧನ್ಯವಾದಗಳು. ಒಂದ್ ತಿಂಗಳು ಆಮೇಲೆ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ ಅಂದ್ರೆ ಏನೇನು ಎಲ್ಲೆಲ್ಲಿ ತೊಂದರೆ ಇದೆ ಅದಕ್ಕೆ ಅವರು ಆಫೀಸರ್ಸ್ ಟೈಮ್ ಲೈನ್ ಹೇಳಿದ್ದಾರೆ, ಇಷ್ಟರೊಳಗೆ ಮಾಡ್ತೀನಿ ಅಂತ. ಅಷ್ಟರೊಳಗೆ ಮಾಡಿಸಿ ಫಾಲೋ ಅಪ್ ಮಾಡೋ ಕೆಲಸ ನಮ್ದೆಲ್ಲ ಆಗುತ್ತೆ. ಓಕೆ, ಧನ್ಯವಾದಗಳು. ಮಾಡ್ಕೊಂಡು ನಾವು ಎಲ್ಲ ಏರಿಯಾದಾಗ ಕೆಲಸ ಮಾಡ್ತೀವಿ. ನಮ್ಮದು ವಿಜಿಲೆನ್ಸ್ ಟೀಮ್ ಇರ್ಬೇಕಲ್ಲ ಸರ್. ಸಿಬ್ಬಂದಿ ಕೂಡ ನಾವು ಕೆಲಸ ರೋಡ್ ಸೈಡ್ ಹೋಟೆಲ್ ಡಾಬಾದೊಳ ಸದ್ಯಕ್ಕೆ ಮಾರ್ಲಕತ್ತಾರ. ಸೊ ದಯವಿಟ್ಟು ಅದನ್ನ ಬಂದ್ರೆ ಅಲ್ಲಿ ಪಾನ್ ಶಾಪದಾಗ ಖಾನಾವಳಿಯಾಗ ಮಾರೋದನ್ನ ಆಗ್ಬಾರ್ದು. ಅದಕ್ಕೆ ಯಾಕಂದ್ರೆ ಎಲ್ಲ ಸಭ್ಯ ಕುಟುಂಬದವರೆಲ್ಲ ಕೂಡ ಬೀದಿಗೆ ಬಂದು ಯುವಕರೆಲ್ಲ ಸೈಲಕತ್ತಾರ. ಸೊ ದಯವಿಟ್ಟು ಬಂದ್ ಮಾಡಿ. ಈಗ ಪ್ರಮುಖವಾಗಿ ಮೇಡಮ್ 168 ಮನೆಗಳು ಮೂಕಿಹಾಳ ಗ್ರಾಮ ಪಂಚಾಯತಿ ಅವರಿಗೆ ಹೊಳೆ ಹಾಕಿರಿ ಅಂತ ಅನ್ನೋದು ಒಂದು ಪ್ರಶ್ನೆ ಅದ. ಆಮೇಲೆ ನಿಮ್ಮ ಗ್ರಾಮ ಪಂಚಾಯತಿ ಒಳಗೆ ಯಾರ್ಯಾರು ಅದಾರ ಅವ್ರವ್ರಿಗೆ ಡಬಲ್ ಮನೆಗಳು ಹಾಕಿರಿ ಅನ್ನೋದು ಐತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗ ಸ್ಪಷ್ಟತೆ ಕೊಡ್ರಿ. 168 ಮನೆಗೆ ಸಂಬಂಧಪಟ್ಟಂಗ ಮುಂದೆ ಅದನ್ನೆಲ್ಲ ರದ್ದು ಆಗ್ಬೇಕು. ಹೊಸದೇನದ ನಾವು ಯಾವ ರೈತರಿಗೆ ಹೇಳ್ತೀವಿ, ಯಾವ ಬಡವರು ಅದಾರ, ಯಾರು ನಿರ್ಗತಿಕರು ಅದಾರ, ಮನಿ ಇಲ್ಲ, ಅವ್ರಿಗೆ ಮನಿ ಮಾಡಿಕೊಡ್ಬೇಕು ಅನ್ನೋದು ಒಂದು ವಿನಂತಿ. ಮೇಡಮ್ ಅವ್ರು ಇನ್ನೊಂದ್ರಿ, ನೀವು ಬಿಲ್ ಮಾಡ್ಲಾರೆ ಹಲವಾರು ಪೆಂಡಿಂಗ್ ಇದ್ರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಾರ ರೈಟಿಂಗ್ ಒಳಗೆ. ಯಾಕೆ ಮಾಡಿಲ್ಲ ಅನ್ನೋದು ಅಲ್ಲ, ಆಯ್ತು ಮುಂದೆ ಪಾಸನೆ ಮಾಡ್ಬೇಕಲ್ಲ ನೀವು ಫೋಟೋ ಹೊಡೋದು. ನೀವು ಬಿಲ್ಲಿಗೆ ರಾಜ್ಯ ರೈತ ಸಂಘಕ್ಕೆ ಸ್ವಲ್ಪ ಸುಮ್ಮನೆ ಬಿಡ್ರಿ. ನಂದು ವೀರಯ್ಯ ನಾಗರಾಳ್ ಬಂಡ್ ಅಂತ, ನಾನು ತಾಲೂಕು ವಸತಿ ನೋಡಲ್ ಅಧಿಕಾರಿ ತಾಳಿಕೋಟೆ. ಮೂಕಿಹಾಳ ಗ್ರಾಮ ಪಂಚಾಯತ್ಗೆ ಯಾಕೆ ಗುರಿ ಇದ್ದು ಈವರೆಗೆ 92 ಬೆನಿಫಿಷರಿ ಸೆಲೆಕ್ಷನ್ ಆಗ್ಯಾವ ಸರ್. 92 ಪೈಕಿ 84 ಮಂದಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ದುಡ್ಡು ಅಂದ್ರೆ 30,000 ರೂಪಾಯಿ ಸ್ಯಾಂಕ್ಷನ್ ಆದ ಮೊದಲ ವಾರದಲ್ಲಿ. ಮೊದಲಕ್ಕಂತಂದ್ರೆ 30,000 ರೂಪಾಯಿ ಅಡ್ವಾನ್ಸ್ ರಿಲೀಸ್ ಆಗತ್ತೆ ಸರ್. ಅಂದ್ರೆ ಬೆನಿಫಿಷರಿಗೆ ಮನೆ ಕಟ್ಕೊಳ್ಳಿಕ್ಕೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ. ಅದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಇರೋದ್ರಿಂದ ಸ್ಯಾಂಕ್ಷನ್ ಆಗಿ 1 ವಾರದೊಳಗಾಗಿ 1 ಕಂತು ಇನ್ಸ್ಟಾಲ್ಮೆಂಟ್ ಬಂದಿದೆ ಸರ್. ಇನ್ನು 202 ಬೆನಿಫಿಷರಿ ಬ್ಯಾಲೆನ್ಸ್ ಟು ಬಿ ಸಿಲೆಕ್ಟೆಡ್ ಅಂದ್ರೆ ಇನ್ನು 202 ಬೆನಿಫಿಷರಿ ಆಯ್ಕೆಗೆ ಬಾಕಿ ಅದಾವೆ ಸರ್. ಏನು ರೀಸನ್ ಅಂದ್ರೆ ಸರ್, ಅದು MORD ಇಂದ ಅದು ಟೆಕ್ನಿಕಲ್ ಇಶ್ಯೂ ಆಗಿ ಸುಮಾರು 1.5-2 ತಿಂಗಳು ಆಯ್ತು ಸರ್. ಈ ಇಶ್ಯೂ ಈಗ ಮುಂಚೆ ಏನಿರಲಿಲ್ಲ. 92 ಬೆನಿಫಿಷರಿ ಸೆಲೆಕ್ಷನ್ ಆಗ್ಯಾವ ಸರ್ ಆ ಟೈಮ್ದಲ್ಲಿ. ಇನ್ನೂ 200 1 ನಿಮಿಷ ನಾ ಹೇಳೋದು ಮುಗಿದ್ ಮಾತಾಡ್ರಿ. ನೀವು ಹೇಳೋಣ ಏನು ಕೇಳ್ತೀರಿ ಸಮಸ್ಯೆ ಅಂತ ಉತ್ತರ ಹೇಳ್ತೇವೆ ಸರ್. ಈಗ 202 ಬೆನಿಫಿಷರಿ ಸೆಲೆಕ್ಷನ್ ಮಾಡಲಿಕ್ಕೆ ಬಾಕಿ ಇದಾವೆ ಸರ್. 202 ಬೆನಿಫಿಷರಿ ಸೆಲೆಕ್ಷನ್ 202 ಬೆನಿಫಿಷರಿದು ಲಿಸ್ಟ್ ನಾವು ಗ್ರಾಮ ಪಂಚಾಯತಿ ನೋಟಿಸ್ ಬೋರ್ಡ್ ಮೇಲೆ ಅಂಟಿಸ್ರಿ ಅಂತ ತಾಲೂಕು ಪಂಚಾಯತ್. ಅದಾಗಿಂದ ನಂದಮ್ಮ ಬಿರಾದರ್ ಶಿವಪುರ್ ಇದೊಂದು ತಗೋರಿ. ನಾಗರಬೆಟ್ಟ ಬರೀ ಕೇಳಬೇಕು.
ಜಿಲ್ಲಾ ಪಂಚಾಯತ್ ಬರಬೇಕು ಸಾಹೇಬ್ರೆ ಬರ ಸಾಹೇಬ್ರೆ ಮಧುರಳ್ಳಿ ಗ್ರಾಮದ ಮಧುರಳ್ಳಿಯಿಂದ ಮುಖ್ಯವಾಗಿ ಹೋಗೋದು ರಸ್ತೆ ಜೀವನ ಮಾಡಿಕೊಡ್ತಾರೆ ನಿಮಗೆ ಬರ್ಬೇಕು ನೀವು ಬರುವಾಗ ಬರ್ತೀನಿ ಅದು ಎಸ್ಟಿಮೇಟ್ ಮಾಡೋಣ ನಾನು ಬಂದು ಒಂದು ವಾರ ಆಯ್ತು ಚಾರ್ಜ್ ತಗೊಂಡು ಈಗ ಬಂದ್ರೆ ಬಸ್